ಸ್ನೇಹಿತರೆ, ನಾಳೆ ಶಕ್ತಿಯುತವಾದಂಥ ಒಂದು ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆ, ನಾಗರ ಅಮಾವಾಸ್ಯೆ, ಆಷಾಢ ಅಮಾವಾಸ್ಯೆ ಅಂತ ಕರೀತಾರೆ ಸ್ನೇಹಿತರೆ. ಈ ಅಮಾವಾಸ್ಯೆಯ ನಂತರ ನಮಗೆ ಶ್ರಾವಣ ಮಾಸ ಪ್ರಾರಂಭವಾಗ್ತಾ ಇದೆ. ಹಾಗಾಗಿ ಈ ಅಮಾವಾಸ್ಯೆ ಶಕ್ತಿಯುತವಾದಂಥದ್ದು, ಹಾಗೆ ಸೂರ್ಯಗ್ರಹಣದ ಜೊತೆ ಕೂಡ ಕೂಡಿ ಬರ್ತಾ ಇದೆ ಸ್ನೇಹಿತರೆ. ಹಾಗಾಗಿ ಮನೆಯಲ್ಲಿ ಗಂಡು ಮಕ್ಕಳು ಇರುವಂಥವರು ಸ್ನೇಹಿತರೆ, ಅದರಲ್ಲೂ 15 ವರ್ಷದ ಒಳಗಿರುವಂತಹ ಗಂಡು ಮಕ್ಕಳು ಯಾರಿರ್ತಾರೆ ಅವರಿಗೆ ತಪ್ಪದೇ ಈ ಪ್ರಕಾರದ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಬೇಕು. ಈ ಪರಿಹಾರವನ್ನು ನೀವು ಗಂಡು ಮಕ್ಕಳಿರೋರು ಮಾಡ್ಕೊಳ್ಳಿ ಅಂದರೆ ಮಕ್ಕಳಲ್ಲಿ ಅವರಿಗೆ ಜಾತಕದಲ್ಲಿ ಸಮಸ್ಯೆಗಳಾಗುತ್ತೆ, ಮತ್ತು ಅವರ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ, ಹಾಗೆಯೇ ಆಯಸ್ಸಲ್ಲೂ ಕೂಡ ಸಮಸ್ಯೆ ಆಗುತ್ತೆ. ಹಾಗಾಗಿ ಆಯಸ್ಸು ಅಭಿವೃದ್ಧಿ ಆಗಬೇಕು, ಆರೋಗ್ಯ ಅಭಿವೃದ್ಧಿ ಆಗಬೇಕು, ಜಾತಕದಲ್ಲಿ ಎಲ್ಲ ರೀತಿ ಒಳಿತಾಗಬೇಕು, ದೋಷಗಳಿಂದ ಮುಕ್ತವಾಗಬೇಕು ಅಂದರೆ ಗಂಡು ಮಕ್ಕಳು ಇರುವಂಥವರು ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ನೀವು ನಾಳೆ ಸಾಯಂಕಾಲ 7 ಗಂಟೆ ನಂತರ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ರಾತ್ರಿ ಸಮಯದಲ್ಲಿ ನೀವು ಮಾಡಿಕೊಳ್ಳುವಂಥದ್ದು. ಈ ಒಂದು ಗಂಡು ಮಕ್ಕಳು ಇದ್ದರೆ ಮನೆಯಲ್ಲಿ ನಮಗೆ ಸಮಸ್ಯೆಗಳು ಅನ್ನೋದು ಇರುತ್ತೆ. ಅಂದರೆ ಗಂಡು ಮಕ್ಕಳಿದ್ದಾರೆ ಅವ್ರ ಮನೆಯಲ್ಲಿ, ಕಣ್ಣು ದೃಷ್ಟಿ ಇರುತ್ತೆ, ನರದೃಷ್ಟಿ ಇರುತ್ತೆ. ಅವ್ರ ಮನೇಲಿ ನೋಡಿ ಗಂಡು ಮಕ್ಕಳಿದ್ದಾರೆ, ನಮ್ಮ ಮನೇಲಿ ಗಂಡು ಮಕ್ಕಳಿಲ್ಲ, ಅವ್ರ ಮಗ ನೋಡಿ ಇಷ್ಟು ಚೆನ್ನಾಗಿದ್ದಾರೆ, ಅವ್ರ ಮಗ ಚೆನ್ನಾಗಿ ಓದುತ್ತಾನೆ, ಅವ್ರ ಮಗ ಒಳ್ಳೆ ಕೆಲಸಕ್ಕೆ ಸೇರ್ಕೊಳ್ತಾ ಇದ್ದಾನೆ, ಈ ರೀತಿ ಏನೇನೋ ಗಂಡು ಮಕ್ಕಳು ಅಂದರೆ ದೋಷಗಳಂತೂ ಇದ್ದೇ ಇರುತ್ತೆ. ಇದನ್ನು 15 ವರ್ಷಗಳ ಒಳಪಟ್ಟವ್ರಿಗೆ ಮಾಡಿದರೆ ಒಳ್ಳೆಯದು. 15 ವರ್ಷ ಮೇಲ್ಪಟ್ಟಿರು ಮಾಡಿದರೂ ಕೂಡ ಏನೂ ಸಮಸ್ಯೆ ಇಲ್ಲ, ಯಾಕಂದರೆ ಗಂಡು ಮಕ್ಕಳಿರುವಂಥವ್ರು ಎಲ್ಲರೂ ಮಾಡ್ಕೊಳ್ಬೋದು. ಆದರೆ 15 ವರ್ಷದ ಒಳಪಟ್ಟಿರುವಂಥವ್ರು ನೀವು ಮಾಡ್ಕೊಳ್ಳಿ. ಸೂರ್ಯಗ್ರಹಣ ಕೂಡ ಇದೆ, ಹಾಗಾಗಿ ತುಂಬಾ ಒಂದು ಸಮಸ್ಯೆಗಳಾಗುತ್ತೆ. ಅವ್ರ ಜಾತಕದಲ್ಲಿ ಸಮಸ್ಯೆಗಳಾಗ್ಬಿಡುತ್ತೆ, ಗ್ರಹಗತಿಗಳ ಬದಲಾವಣೆಯಿಂದ ಸಮಸ್ಯೆಗಳನ್ನು ಅನುಭವಿಸ್ಬಿಡ್ತಾರೆ. ಹಾಗಾಗಿ ಅದರಲ್ಲೂ ಆರೋಗ್ಯ ಸಂಬಂಧಿತ, ಆಯಸ್ಸಿಗೆ ಸಂಬಂಧಿತವಾಗಿ ಸಮಸ್ಯೆಗಳನ್ನು ಅನುಭವಿಸೋದ್ರಿಂದ ಈ ಪರಿಹಾರವನ್ನು ತಪ್ಪದೇ ಮಾಡ್ಕೊಳ್ಬೋದು ಸ್ನೇಹಿತರೆ. ನೀವು ಮಾಡಿಕೊಂಡ ನಂತರ ಖಂಡಿತವಾಗಿಯೂ ನಿಮ್ಮ ಮಕ್ಕಳಿಗೆ ಬಂದಿರುವಂತಹ ಈ ಸಮಸ್ಯೆಗಳಿಂದ ಹೊರ ಬರ್ತಾರೆ, ಎಲ್ಲ ರೀತಿ ಒಳಿತಾಗುತ್ತೆ. ಗಂಡು ಮಕ್ಕಳು ಅಂದರೆ ಸ್ವಲ್ಪ ತೀಟೆಗಳಿರ್ತಾರೆ, ಯಾವಾಗಲೂ ಹೊರಗಡೆ ನಾಳೆ ಅಲಿಯುವಂಥದ್ದು, ಸೈಕಲ್ ಓಡಿಸ್ತೀವಿ, ಬೈಕ್ ಓಡಿಸ್ತೀವಿ ಅಂತ ದೂರ ದೂರ ತೆಗೆದುಕೊಂಡು ಹೋಗುವಂಥದ್ದು, ಕ್ರಿಕೆಟ್ ಆಡ್ತೀವಿ, ಈಜುತ್ತೀವಿ ನದಿಯಲ್ಲಿ, ಹಾಗೆ ಹೀಗೆ ಅಂದ್ಕೊಂಡು ಮನೆಯಿಂದ ಹೋಗ್ತಾ ಇರ್ತಾರೆ. ಇದನ್ನೆಲ್ಲ ಸ್ವಲ್ಪ ನೀವು ನಾಳೆ ಕಂಟ್ರೋಲ್ ಮಾಡಿ. ಯಾಕಂದರೆ ಈ ರೀತಿ ಗಂಡು ಮಕ್ಕಳು ಇರುವಂಥವ್ರು, ಅದರಲ್ಲೂ ಒಬ್ಬೊಬ್ಬರೇ ಮಕ್ಕಳು ಇರುವಂಥವ್ರನ್ನ ಈ ಅಮಾವಾಸ್ಯೆ ದಿನಗಳಲ್ಲಿ ನಾವು ದೂರ ಕಳಿಸುವಂಥದ್ದು. ಈ ರೀತಿ ಆಟ ಆಡ್ತೀವಿ ಅಂತ ಎಲ್ಲೋ ದೂರ ಕಳಿಸೋದು, ಸೈಕಲ್ ಹೊಡಿತೀವಿ, ಬೈಕಲ್ಲಿ ಹೋಗ್ತೀವಿ, ಟೂರ್ ಹೋಗ್ತೀವಿ, ಟ್ರಾವೆಲ್ ಮಾಡ್ತೀವಿ, ಆ ಥರ ಮಕ್ಳುಗಳು ಕೇಳಿದ ಮಾತು ಕೇಳದೆ ಹೋಗ್ಬಿಡ್ತಾರೆ. ನೀವು ಈ ದಿನ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಟರೆ ಒಳ್ಳೆಯದು. ಒಂದಷ್ಟು ನಿಯಮಗಳನ್ನು ಕೂಡ ಅನುಸರಿಸಬೇಕಾಗುತ್ತೆ. ಈ ದಿನ ಮಾಂಸಾಹಾರ ಸೇವಿಸಬೇಡಿ, ನಿಮ್ಮ ಮಕ್ಕಳಿಗೆ ಕೂದಲು ಕಟ್ ಮಾಡಿಸೋವಂಥದ್ದು, ಶೇವಿಂಗ್ ಮಾಡ್ಕೊಳ್ಳೋವಂಥದ್ದು, ಈ ಥರದನ್ನ ಯಾವುದನ್ನು ಮಾಡಿಸ್ಬೇಡಿ ಸ್ನೇಹಿತರೆ. ಇದೆಲ್ಲವೂ ಕೂಡ ಸಮಸ್ಯೆಗಳಿಗೆ ಗುರಿಯಾಗುತ್ತೆ. ಉಗುರು ಕಟ್ ಮಾಡೋದು, ಇದ್ಯಾವುದನ್ನು ಕೂಡ ಮಾಡ್ಕೊಳ್ಬಾರ್ದು. ಇನ್ನು ಸ್ನೇಹಿತರೆ, ನಾವು ಈ ಒಂದು ದೋಷಕ್ಕೆ ಸಂಬಂಧಿತವಾಗಿ ಬಂದರೆ ಕಣ್ಣು ದೃಷ್ಟಿ, ನರದೃಷ್ಟಿ ಅನ್ನೋದು ಸರ್ವೇ ಸಾಮಾನ್ಯ. ಕಣ್ಣು ದೃಷ್ಟಿಗೆ ಕಲ್ಲು ಕೂಡ ಸಿಡಿಯುತ್ತೆ ಅಂತ ಹೇಳ್ತಾರೆ. ಈ ಕಣ್ಣು ದೃಷ್ಟಿ, ನರದೃಷ್ಟಿ ಬಿದ್ದುಬಿಡ್ತು ಅಂದರೆ ಮಕ್ಕಳಲ್ಲಿ ಏನಾಗುತ್ತೆ, ಕಿರಿಕಿರಿ ಮಾಡೋದಕ್ಕೆ ಶುರುವಾಗ್ತಾರೆ, ಜಿಗುಪ್ಸೆ ಮಾಡ್ತಾ ಇರ್ತಾರೆ, ಅಳ್ತಾ ಇರ್ತಾರೆ, ಕಿರ್ಚುತ್ತಾ ಇರ್ತಾರೆ, ಹೇಳಿದ ಮಾತು ಕೇಳೋದಿಲ್ಲ, ಸರಿಯಾಗಿ ಓದೋದಿಲ್ಲ, ಬರೆಯೋದಿಲ್ಲ, ಯಾವಾಗಲೂ ಏನಾದರೂ ಏಟು ಮಾಡಿಕೊಂಡು ರಕ್ತ ತೋರಿಸ್ಕೊಂಡು ಬಂದುಬಿಡ್ತಾರೆ. ಹೀಗೆ ಏನಾದರೂ ಸಮಸ್ಯೆಗಳಾಗ್ತಾ ಇರುತ್ತೆ ಸ್ನೇಹಿತರೆ. ಇವೆಲ್ಲವೂ ಕೂಡ ಈ ಥರ ಅಮಾವಾಸ್ಯೆ, ಪೌರ್ಣಮಿ, ಗ್ರಹಗಳ ಸಂಬಂಧಿತವಾಗಿ ಆಗುವಂಥ ಸಾಧ್ಯತೆ ಇರುತ್ತೆ. ಗ್ರಹಗತಿಗಳು ಸರಿ ಇಲ್ಲದೆ ಇರುವಾಗ ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ಕಣ್ದೃಷ್ಟಿ, ನರದೃಷ್ಟಿಯಿಂದನೂ ಕೂಡ ಪರಿಣಾಮಗಳು ವಿಪರೀತ ಕೆಟ್ಟದಾಗಿ ಆಗ್ತಾ ಇದೆ ಅಂತಂದರೆ ಖಂಡಿತವಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಯಾಕಂದರೆ ಮನೇಲಿ ಗಂಡು ಮಕ್ಕಳಿದ್ರು ಅಂದರೆ ಅವ್ರು ನೋಡೋಕೆ ಚೆನ್ನಾಗಿದ್ದರೆ ಇವ್ರಿಗೆ ಗಂಡು ಮಕ್ಕಳಿದಾರಲ್ಲ ಅಂತ ಕಣ್ಣು ಹಾಕೋದಂತೂ ಸಾಮಾನ್ಯ ಇರುತ್ತೆ. ಮಕ್ಕಳಿನ್ನ ಚಿಕ್ಕವರು ಮುದ್ದಾಗಿರ್ತಾರೆ, ಅವ್ರನ್ನ ನೋಡ್ಬಿಟ್ಟು ಕೂಡ ಒಂದಷ್ಟು ಜನ ಕಣ್ಣು ದೃಷ್ಟಿ ಮಾಡ್ತಾರೆ. ಹಾಗಾಗಿ ಚಿಕ್ಕ ಮಕ್ಕಳಿಗೂ ಕೂಡ ಈ ಪ್ರಕಾರದಲ್ಲಿ ನೀವು ಮಾಡಬೇಕಾಗುತ್ತೆ ಸ್ನೇಹಿತರೆ. ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ನೇಹಿತರೆ. ನೀವು ಕೈಯಲ್ಲಿ ಒಂದು ಪಾತ್ರೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಪಾತ್ರೆಯನ್ನು ತೆಗೆದುಕೊಂಡು 3 ಇಡಿ ಅಕ್ಕಿ, ಒಂದೊಂದು ಇಡಿ, 2 ಇಡಿ, 3ನೇ ಇಡಿ, 3 ಇಡಿ ಅಕ್ಕಿಯನ್ನು ಹಾಕಿ ಅದರಲ್ಲಿ ನೀವು ಅನ್ನವನ್ನಾಗಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈ 3 ಇಡಿ ಅಕ್ಕಿ ಹಾಕಬೇಕಾದ್ರೂ ಕೂಡ ಏನು ಮಾಡಬೇಕು ಅಂತಂದರೆ, ನಿಮ್ಮ ಮನೇಲಿ ಇರುವಂಥ ಗಂಡು ಮಕ್ಕಳನ್ನ ನಿಮ್ಮ ಮನೆಯ ಒಳಗಡೆ ಅವ್ರನ್ನ ಕೂರಿಸ್ಕೊಂಡು ಒಂದು ಕಡೆ ನೀವು ಬಳಸಬೇಕು. ಅದು ಯಾವ ಮುಖವಾಗಿ ನಿಲ್ಲಿಸ್ಕೋಬೇಕು ಅಂದರೆ ದಕ್ಷಿಣಾಭಿಮುಖವಾಗಿ ನಿಲ್ಲಿಸ್ಕೊಂಡು ನೀವು ಬಳಸಬೇಕಾಗುತ್ತೆ. ಅಂದರೆ ನಿಮ್ಮ ಮಕ್ಕಳ ಮುಖ ದಕ್ಷಿಣದ ದಿಕ್ಕಿಗೆ ತಿರುಗಿರಬೇಕು. ಆ ರೀತಿ ನೀವು ಬಳಸ್ಬಿಟ್ಟು ಅಕ್ಕಿಯನ್ನು ತೊಗೊಂಡು ಬಂದುಬಿಟ್ಟು ಸ್ನೇಹಿತರೆ, ನೀವು
ಅನ್ನ ಮಾಡಬೇಕಾಗುತ್ತೆ. ಅಂದರೆ ಪಾತ್ರೆಯಲ್ಲಿ ಹಾಕಿ ಅನ್ನವನ್ನು ಬೇಯಿಸಬೇಕಾಗುತ್ತೆ. ಈ ಅನ್ನವನ್ನು ಯಾವ ಕಾರಣಕ್ಕೂ ಸೇವನೆ ಮಾಡೋಂಗಿಲ್ಲ, ತಿನ್ನೋ ಆಗಿಲ್ಲ ಸ್ನೇಹಿತರೆ. ಈ ಅನ್ನವನ್ನು ತೆಗೆದುಕೊಂಡು ನಾವು ಈ ದೋಷ ನಿವಾರಣೆಗಾಗಿ ಮಾಡ್ಕೋತಾ ಇರೋದು. ಹಾಗಾಗಿ ನಿವ್ವಳಿಸ್ಬಿಟ್ಟು ಅನ್ನವನ್ನಾಗಿ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಆ ಅನ್ನವನ್ನು 3 ಭಾಗವನ್ನಾಗಿ ಮಾಡಿ 3 ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು. ಅದು 3 ಬಣ್ಣದಲ್ಲಿ ಇರಬೇಕು. ಒಂದು ಅನ್ನ ಕಪ್ಪು ಅನ್ನ, ಒಂದು ಕೆಂಪು ಅನ್ನ, ಒಂದು ಹಳದಿ ಅನ್ನ ಮಾಡ್ಕೊಳ್ಬೋದು. ಅಥವಾ ಕಪ್ಪು ಅನ್ನ ಮಾಡದೇ ಇದ್ರೂ ಕೆಂಪು ಹಳದಿ ಅನ್ನ ಮಾಡಿದರೂ ಕೂಡ ಒಂದನ್ನ ಬಿಳಿ ಅನ್ನ ಹಾಗೆ ಬಿಡ್ಬೋದು, ಅಥವಾ ಒಂದನ್ನ ಕಪ್ಪು ಅನ್ನ ಹಾಗೆ, ಈ ರೀತಿ 3 ಬಣ್ಣದ ಅನ್ನವನ್ನಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆಯೇ ಅದರ ಜೊತೆಗೆ ಒಂದು ಕೋಳಿ ಮೊಟ್ಟೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಒಂದು ಕೋಳಿ ಮೊಟ್ಟೆಯನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಆ ಕೋಳಿ ಮೊಟ್ಟೆಗೆ ಒಂದು ಕಪ್ಪು ಮಾರ್ಕರಿಂದನೋ ಅಥವಾ ಇದ್ಲಿಂದನೋ 8 ಮಾರ್ಕನ್ನು ಬರಿಬೇಕಾಗುತ್ತೆ. ಹಾಗೆ ಸ್ನೇಹಿತರೆ ಇದ್ರ ಜೊತೆಗೆ 3 ಥರದ ಹೂಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ. 3 ಬಣ್ಣದ ಹೂಗಳನ್ನು, 3 ಥರದ ಹೂಗಳನ್ನು ನೀವು ಯಾವುದಾದ್ರೂ ಒಂದು ಸೇವಂತಿಗೆನೋ, ಒಂದು ಮಲ್ಲಿಗೆನೋ, ಅಥವಾ ಒಂದು ದಾಸವಾಳನೋ, ಒಂದು ಏನಾದರೂ ಒಂದು 3 ಥರದ ಹೂವನ್ನು ನೀವು ತೆಗೆದುಕೊಳ್ಳಿ ಸ್ನೇಹಿತರೆ. ಇಷ್ಟು ತೆಗೆದುಕೊಳ್ಬೇಕಾಗುತ್ತೆ. ನೀವು ಇನ್ನೂ ಅದ್ರ ಜೊತೆಗೆ ತೊಗೊಳ್ತೀನಿ ಅಂದರೆ ಸ್ನೇಹಿತರೆ ಇದ್ರ ಜೊತೆಗೆ ಉಪ್ಪು ತೊಗೋಬೋದು, ಮತ್ತು ಮೆಣಸಿನಕಾಯಿ, ಕೆಂಪು ಮೆಣಸಿನಕಾಯಿ ಬರುತ್ತಲ್ಲ ಅದನ್ನು ತೆಗೆದುಕೊಳ್ಬೋದು. ಹಾಗೆ ಅದ್ರ ಜೊತೆಗೆ ಸಾಸಿವೆ, ಇದನ್ನು ಕೂಡ ಈ 3ನ್ನ ಕೂಡ ತೆಗೆದುಕೊಂಡು, ಅಥವಾ ಮೆಣಸನ್ನು ಕೂಡ ಸೇರಿಸ್ಕೊಂಡು ನೀವು ಬಳಸ್ಕೊಳ್ಳೋಕ್ಕೆ ತೊಗೋಬೋದಾಗುತ್ತೆ. ಇಷ್ಟಂತೂ ಮುಖ್ಯವಾಗಿ ಬೇಕು. ಅದರಲ್ಲಿ ಮೊಟ್ಟೆ ಬೇಕು, 3 ಬಣ್ಣದ ಅನ್ನ ಬೇಕು, ಹಾಗೆಯೇ 3 ಥರದ ಹೂವಂತೂ ಬೇಕೇ ಬೇಕು. ಅದ್ರ ಜೊತೆಗೆ ಬೇಕು ಅಂದರೆ ನಾನು ಹೇಳ್ದಂಗೆ ಮೆಣಸಿನಕಾಯಿ, ಕೆಂಪು ಮೆಣಸಿನಕಾಯಿ, ಹಾಗೆಯೇ ಅದ್ರ ಜೊತೆಗೆ ಕಲ್ಲುಪ್ಪು, ಅದ್ರ ಜೊತೆಗೆ ಸಾಸಿವೆ ಬೇಕಾದರೂ, ಅಥವಾ ನಿಮ್ಮ ಮೆಣಸನ್ನು ಬೇಕಾದರೂ ನೀವು ತೆಗೆದುಕೊಳ್ಬೋದು. ಇಷ್ಟನ್ನು ನೀವು ತೆಗೆದುಕೊಳ್ಬೋದು ಸ್ನೇಹಿತರೆ. ಇಷ್ಟನ್ನು ತೆಗೆದುಕೊಂಡು ನಿಮ್ಮ ಮಕ್ಕಳನ್ನು ಮನೆಯಿಂದ ಹೊರಭಾಗದಲ್ಲಿ ಕೂರಿಸಿ, ನೀವು ಮನೆಯಿಂದ ಹೊರಭಾಗದಲ್ಲಿ ಕೂರಿಸ್ಬಿಟ್ಟು ಸ್ನೇಹಿತರೆ ನಿಮ್ಮ ಮಕ್ಕಳನ್ನು ದಕ್ಷಿಣ ದಿಕ್ಕಿಗೆ ಕೂರಿಸ್ಬೇಕು. ದಕ್ಷಿಣ ದಿಕ್ಕಿಗೆ ಕೂರಿಸಿ ಅನಂತರವಾಗಿ ಅವರಿಗೆ ಈ 3 ಥರದ ಅನ್ನ, ಮೊಟ್ಟೆ, ಹಾಗೆ ಈ 3 ಥರದ ಹೂವನ್ನು ಹಿಡಿದು ನೀವು ನಿವ್ವಳಿಸ್ಬೇಕಾಗುತ್ತೆ. ತಲೆ ಸುತ್ತ 3 ಬಾರಿ, ಮೇಲಿಂದ ಕೆಳಗಡೆ 3 ಬಾರಿ ನೀವು ನಿವ್ವಳಿಸ್ಬೇಕಾಗುತ್ತೆ. ನಿವ್ವಳಿಸ್ಬಿಟ್ಟು ಸ್ನೇಹಿತರೆ ಇದನ್ನು ಎತ್ಕೊಂಡು ದೂರ ತೆಗೆದುಕೊಂಡು ಹೋಗಬೇಕು. ಎಲ್ಲಾದರೂ 3 ದಾರಿ 4 ದಾರಿ ಸಂಚಾರ ಇರೋವಂಥದ್ದು, ಸ್ವಲ್ಪ ಜನ ಎಲ್ಲ ಕಡಿಮೆ ಇರುವಂಥ ಜಾಗದಲ್ಲಿ ರಾತ್ರಿ ಸಮಯದಲ್ಲಿ ಮಾಡಬೇಕು. 7 ಗಂಟೆ ನಂತರ ಮಾಡಬೇಕು. ತೆಗೆದುಕೊಂಡು ಹೋಗ್ಬಿಟ್ಟು ಸ್ನೇಹಿತರೆ ದೂರ ಅದನ್ನು ಬಿಸಾಕ್ಬಿಟ್ಟು ನೀವು ಬರಬೇಕಾಗುತ್ತೆ. ಬಿಸಾಕ್ಬಿಟ್ಟು ನೀವು ಮತ್ತೆ ತಿರುಗಿ ನೋಡಬಾರ್ದು. ಮತ್ತೆ ನಿಮ್ಮ ಮಕ್ಕಳನ್ನ ಆ ಕಡೆ ದಿಕ್ಕಿಗೆ 42 ಗಂಟೆನಾದರೂ ನೀವು ಅಲ್ಲಿಗೆ ಕಳಿಸ್ಬಾರ್ದು. ಒಂದು 42 ಗಂಟೆ ಮೇಲೆ ನೀವು ಆಮೇಲೆ 48 ಗಂಟೆ, 48 ಗಂಟೆ ನೀವು ಅದನ್ನು ಕಳಿಸ್ಬಾರ್ದು. ನಿಮ್ಮ ಮಕ್ಕಳನ್ನ ಆ ಕಡೆ ದಿಕ್ಕಿಗೆ ಕಳಿಸ್ದೇ ಇರೋ ಥರ ಜಾಗ ನೋಡಿಕೊಂಡು ನೀವು ಬಿಸಾಕ್ಬಿಟ್ಟು ಬರ್ತಾ ಇರಬೇಕು. ಕೈಕಾಲು ಮುಖವನ್ನು ತೊಳೆದು, ಮತ್ತು ಮಕ್ಕಳಿಗೂ ಕೈಕಾಲು ಮುಖವನ್ನೆಲ್ಲ ತೊಳೆಸ್ಬಿಟ್ಟು ಆ ಮಕ್ಕಳಿಗೆ ಏನಾದರೂ ದೇವ್ರದ್ದು ಪ್ರಸಾದವನ್ನು ಇಡುವಂಥದ್ದು, ಕುಂಕುಮದ ಬೊಟ್ಟನ್ನು ಇಡುವಂಥದ್ದು, ನೀವು ಕೈಕಾಲು ಮುಖವನ್ನು ತೊಳೆದು ಕುಂಕುಮದ ಬೊಟ್ಟುಗಳನ್ನು ಇಟ್ಕೊಂಡು ದೇವರಿಗೆ ನಮಸ್ಕಾರ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಪ್ರಕಾರ ಮಾಡಿ ನೋಡಿ ಸ್ನೇಹಿತರೆ, ನಿಮ್ಮ ಮಕ್ಕಳಿಗೆ ಬಂದಿರುವಂಥ ದೋಷಗಳೆಲ್ಲವೂ ನಿವಾರಣೆಯಾಗಿ ಮಕ್ಕಳಿಗೆ ಆಯಸ್ಸು, ಆರೋಗ್ಯ, ಅಭಿವೃದ್ಧಿ ಆಗುತ್ತೆ. ವಿದ್ಯಾಭ್ಯಾಸದಲ್ಲೂ ಪ್ರಗತಿ ಆಗುತ್ತೆ, ಆಯಸ್ಸಲ್ಲೂ ಪ್ರಗತಿ ಆಗುತ್ತೆ, ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಆಗ್ತಾರೆ. ಮಕ್ಕಳು ಚೈತನ್ಯವಾಗಿರ್ತಾರೆ, ಯಾವುದೇ ರೀತಿ ಡಲ್ ಆಗಿರೋದಿಲ್ಲ. ಅದೇನಾದರೂ ದೋಷಗಳು ಕಣ್ದೃಷ್ಟಿ, ನರದೃಷ್ಟಿ ಆಯಿತು ಅಂದರೆ ಫುಲ್ಲು ಡಲ್ ಆಗಿಬಿಡ್ತಾರೆ. ರೆಪ್ಪೆಗಳೆಲ್ಲ ಬಾಗ್ಬಿಟ್ಟಿರುತ್ತೆ, ರೆಪ್ಪೆಗಳೆಲ್ಲ ಉದ್ದುದ್ದ ಬಂದುಬಿಟ್ಟಿರುತ್ತೆ, ಕಣ್ಣೆಲ್ಲ ಕೆಂಪಾಗಿ ಊದ್ಕೊಂಡ್ ಥರ ಆಗಿಬಿಡುತ್ತೆ, ಸಪ್ಪೆ ಮುಖ ಥರ ಆಗಿರುತ್ತೆ. ಈ ಥರ ಎಲ್ಲ ಆಗಿಬಿಡುತ್ತೆ ಕಣ್ದೃಷ್ಟಿ, ನರದೃಷ್ಟಿ ಆದಾಗ. ಈ ಪ್ರಕಾರದಲ್ಲಿ ಈ ದಿನ ನೀವು ಮಾಡ್ಕೊಂಡ್ರಿ ಅಂದರೆ ಯಾವುದೇ ರೀತಿ ದೋಷಗಳಾಗೋದಿಲ್ಲ. ಗಂಡು ಮಕ್ಕಳಿಗೆ ಎಲ್ಲವೂ ಒಳ್ಳೆಯದಾಗುತ್ತೆ. 15 ವರ್ಷದ ಒಳಪಟ್ಟ ಮಕ್ಕಳಿಗೆ, 1 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ, ನೀವು ಯಾರಿಗೆ ಬೇಕಾದರೂ ಇದನ್ನು ಮಾಡ್ಕೊಳ್ಳಿ. ದೊಡ್ಡವ್ರಿಗೂ ಮಾಡ್ತೀವಿ ಅಂದರೂ ಸಮಸ್ಯೆ ಇಲ್ಲ. ಆದರೆ 15 ವರ್ಷದ ಒಳಪಟ್ಟಂಥ ಮಕ್ಕಳಿಗೆ ತಪ್ಪದೇ ಮಾಡ್ಕೊಳ್ಳಿ, ಎಲ್ಲವೂ ಒಳಿತಾಗುತ್ತೆ. ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ.